ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ, ಸುಸ್ವಾಗತ. ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ, ನೀನಿಲ್ಲದಿರೇ ನಾ ಬದುಕಲಾರೆ ಅರೆಕ್ಷಣ. ಇಂತಹ ಮಾತುಗಳು ಎಲ್ಲರ ಜೀವನದಲ್ಲಿ ಬರ್ತಾ ಇರತ್ತೆ. ಆದರೆ ಕಾಲ ಕಳೀತಿದ್ದ ಹಾಗೆ ಭಾವ ಬದಲಾಗ್ಬಿಡತ್ತೆ. ಆದರೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಭಗವಂತನ ಮತ್ತು ನಮ್ಮ ನಡುವಿನ ಭಾವ ಎಂದಿಗೂ ಹೀಗೆ ಮಾಸಲಾರದು ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ಕಾರ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆತ್ಮೀಯವಾದ ಸ್ವಾಗತ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ, ಇವತ್ತು ಯಾವ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರಿಗೂ ನೀಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಪ್ರತಿಯೊಬ್ಬರಿಗೆ ಒಂದು ಸಮಯ ಅಂತ ಬಂದ್ಬಿಡತ್ತೆ. ಇನ್ನೇನು ಹತ್ರ ಬಂತು ಈ ಒಂದು ಸಮಯ. ಎಂಥ ಒಂದು ಸಮಯ ಅಂದರೆ, ನವದುರ್ಗೆಯರು ಭೂಮಿಗೆ ಧರೆಗಿಳಿ ಬರ್ತಾ ಇದ್ದಾಳೆ. ಜಗನ್ಮಾತೆ ಇನ್ನೇನು ಹತ್ತಿರದಲ್ಲೇ ಭೂ ಸ್ಪರ್ಶವನ್ನು ಮಾಡ್ತಾ ಇದ್ದಾಳೆ. ಬಹಳ ಸಂತೋಷವಾಗ್ತಕ್ಕಂಥ ಒಂದು ಸಮಯ. ಇನ್ನೇನು 6ನೇ ತಾರೀಕು ಮೇಯಿಂದ ಹಿಡಿದು 18ನೇ ತಾರೀಕು ಮೇ ಒಳಗೆ ಭೂ ಸ್ಪರ್ಶವನ್ನು ಮಾಡ್ತಾಳೆ. ಆದರೆ ಸುಮುಹೂರ್ತ 12ನೇ ತಾರೀಕು ವಸಿಷ್ಠರ ನಾ ಭೂತೋ ನಾ ಭವಿಷ್ಯತಿ ಅಂತಕ್ಕಂಥ ಆ ಒಂದು ಮಹಾಯಾಗವನ್ನ ವಸಿಷ್ಠರೇ ಮೊದಲಾಗಿ ಮಾಡಿರ್ತಕ್ಕಂಥ ಒಂದು ಯಾಗ. ಮಹಾಕಾಳಿ, ಅದಕ್ಕೆ ಜೈ ಮಾತಾಜಿ ಅಂತ ಹೇಳ್ತಾರೆ. ಆ ಜೈ ಮಾತಾಜಿ ಅಂದ್ರೆ ಶಂಕರಾಚಾರ್ಯರು ಏನು ಮಾಡಿದ್ರು, ಸ್ತ್ರೀ ಗರ್ಭಾನ್ವಿತ ಅಂತ ಹೇಳ್ತಾರೆ. ಈ ಶ್ರೀ ಗರ್ಭಾನ್ವಿತ ಅಂದಾಗ ಸ್ತ್ರೀ ಗರ್ಭದಲ್ಲಿ ಮಗು ಹೇಗೆ ಬರುತ್ತೋ ಹಾಗೆ ಬಂದು ಹೋಗ್ತಕ್ಕಂಥ ನಿಗೂಢ ರಹಸ್ಯವನ್ನ ಅಹಮದಾಬಾದ್ ಹತ್ರ ಇದೆ. ಇದನ್ನ ಒಂದು ದೇವಾಲಯ ಕಾರ್ಯಕ್ರಮದಲ್ಲಿ ನೋಡಿದಾಗ ಈ ವಿಶೇಷವಾಗಿ ಒಳಭಾಗದಲ್ಲಿ ಗುಹೆಯಲ್ಲಿ ಹೋಗಿ ಹೊರಭಾಗದಲ್ಲಿ ಬರಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ತನ್ನ ಗರ್ಭದಿಂದ ಹೊರಗಡೆ ಹೋಗೋದು ಹೇಗೆ, ಬರೋದು ಹೇಗೆ, ಹುಟ್ಟು ಹೇಗೆ, ಸಾವು ಹೇಗೆ ಅನ್ನೋ ಸ್ಥಳ ಆ ನಿಗೂಢವಾದ ಜೈ ಮಾತಾಜಿ ಜಂಕ್ಷನ್. ಇಲ್ಲಿ ಮೂಲ ಸ್ಥಾನವಾಗಿರ್ತಕ್ಕಂಥ ಜಗನ್ಮಾತೆ ವಾಸವಾಗಿದ್ದಾಳೆ. ಆ ಸ್ಥಳದಲ್ಲಿ ಶಂಕರಾಚಾರ್ಯರು ಸ್ವತಃ ಮೂಲಿಕೆಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಡೀ ಜಗತ್ತಲ್ಲಿ ಸೃಷ್ಟಿ ಸ್ಥಿತಿ ಲಯ ಅಂತಕ್ಕಂಥ ಇದನ್ನೆಲ್ಲ ಕಾರ್ಯಕ್ರಮಗಳನ್ನ ಜಗನ್ಮಾತೆ ಮಾಡಿದ್ಲು. ಈ ಜಗನ್ಮಾತೆ ಮಾಡಿರೋದ್ರಲ್ಲಿ 64 ಪೀಠಗಳು. ಈ 64 ಪೀಠಗಳಲ್ಲಿ ಶಂಕರಾಚಾರ್ಯರು ಪೂಜಾ ಪುನಸ್ಕಾರ ಮಾಡುವಾಗ ಸತ್ಯವತಿಯಾಗಿದ್ದಾಗ ಸುದರ್ಶನ ಚಕ್ರವನ್ನು ಬಿಟ್ಟಿದ್ದು ಸಾಕ್ಷಾತ್ ಮಹಾವಿಷ್ಣು. ಅಯ್ಯೋ ಪರಮೇಶ್ವರ ಭವಋಷಿ ಅಂತ ಹೇಳಿ ಈ ರೀತಿ ಸತ್ಯವತಿ ಸತ್ತೋಗಿದ್ದ ಆ ಹೆಣವನ್ನ ಹೀಗೆ ಹೆಗಲ ಮೇಲೆ ಹಾಕೊಂಡು ಮುಮ್ಮೂರ್ತಿಯಾಗಿರ್ತಕ್ಕಂಥದ್ರಲ್ಲಿ ಎಲ್ಲಾ ಬಿಟ್ಟು ಲೋಕ ಸಂಚಾರ ಮಾಡ್ತಾ ಇದ್ದಾನಲ್ಲ, ಹೀಗೆ ಹೊರಭಾಗದಲ್ಲಿ ಹೊಟ್ಟೋದ್ರೆ ಈ ಪರಮೇಶ್ವರನು ಯಾವ ಕಾಲಕ್ಕೂ ಕೈಗೆ ಸಿಗಲ್ವಲ್ಲ, ಅನ್ನಕ್ಕೆ ಏನ್ ಮಾಡೋಣ ಅಂದಾಗ ಆಗ ಸುದರ್ಶನ ಚಕ್ರ ಬಿಟ್ಟು ಆ ಹೆಣವನ್ನ ಏನ್ ಮಾಡ್ತಾನೆ, ಸತ್ಯವತಿ ಆಗಿರ್ತಕ್ಕಂಥ ಆ ಹೆಣವನ್ನ ಪರಿಪೂರ್ಣವಾಗಿ ಛಿದ್ರ ಮಾಡ್ಬಿಡ್ತಾನೆ. ಎಲ್ಲ ಬಿದ್ದಿರತಕ್ಕಂಥ ಹೋಳಗಳೇ 64 ಪೀಠಗಳಾಯ್ತು. ಆ 64 ಪೀಠಗಳಲ್ಲಿ ಮಾತಂಗಿ ಅಂತಕ್ಕಂಥ ಒಬ್ಳು, ಸ್ತನಮಾತ ಅಂತ ಒಬ್ಳು, ಸ್ಕಂದಮಾತ ಅಂತ ಒಬ್ಳು, ಕೈ ಉಗುರು ಬಿದ್ದಿರೋ ಜಾಗ ಒಂದು, ಕಣ್ಣು ಬಿದ್ದಿರೋ ಜಾಗ ಒಂದು, ಸ್ತನಯೋನಿ ಪುರುಷವಾಗಿರ್ತಕ್ಕಂಥ ಯೋನಿ ಬಿದ್ದ ಸ್ಥಳ ಒಂದು, ಹೀಗೆ ಒಂದೊಂದಾಗಿ ಭಾರತ ದೇಶ ಇಡೀ ಬಿದ್ದಿರ್ತಕ್ಕಂಥ ಈ ಶಕ್ತಿಗಳೆಲ್ಲ ಒಂದೇ ಕಡೆ ಕೇಂದ್ರ ಬಿಂದು ಆಗುತ್ತೆ ಈ ಜಗತ್ ಶಕ್ತಿಗೆ. ಇದೆಲ್ಲ ನಿಯಮ ನಿಷ್ಠೆ ಬದ್ಧ. ಯಾಕೆ ಅಂದ್ರೆ ನೀವುಗಳು ಸಾಧಾರಣ ಅನ್ಕೋಬೇಡಿ, ಯಾವ ಕಾಲಕ್ಕೂ ಆಟ ಆಡೋದಲ್ಲ. ಇಡೀ ಸರ್ವ ಜಗತ್ ಶಕ್ತಿಗಳು ಆ ಕ್ಷೇತ್ರಕ್ಕೆ ಬಂದು ನೆಲೆಸುತ್ತೆ. ಇಂಥ ಒಂದು ಸಮಯದಲ್ಲಿ ವಸಿಷ್ಠ ಮಹರ್ಷಿಗಳು ಸ್ವತಃ ಮೂಲ ಮಂತ್ರವನ್ನ ಹೇಳಿ ಇಂದ್ರನ ದುಷ್ಟ ಚಟಕ್ಕೆ ಅವನಲ್ಲಿರ್ತಕ್ಕಂಥ ಅಹಂಭಾವವನ್ನ ಕಡ್ಡಾನ ಮಾಡಿದ್ರು. ಅದಕ್ಕೋಸ್ಕರ ಎಲ್ಲಿ ಅಂದ್ರೆ ಇಂದ್ರನಿಗೆ ಸೋಮಯತಿ ಚಂದ್ರ ಅಂದಾಗ ಆ ಚಂದ್ರನೇ ಸ್ವತಃ ಮನಸ್ಸನ್ನು ಚೇಂಜ್ ಮಾಡಿಬಿಟ್ಟಿದ್ದಂತೆ ಇಂದ್ರನಿಗೆ. ಇವನೇನ್ ಮಾಡಿದ್ದಾನೆ, ಗುರುಗಳು ಬಂದಾಗ ವಸಿಷ್ಠರು ಬಂದು ಇಂದ್ರಲೋಕಕ್ಕೆ ಕಾಲಿಟ್ರು. ನೋಡಪ್ಪ, ಈ ತರ ಒಂದು ಯಾಗವನ್ನು ಮಾಡ್ತಾ ಇದ್ದೀನಿ, ಪೂರ್ಣ ಸಹಕಾರ ಬೇಕು, ಅಷ್ಟದಿಕ್ಪಾಲಕರಾಗಿರ್ತಕ್ಕಂಥ ನೀವೆಲ್ಲ ಸಹಕರಿಸಬೇಕು ಅಂದಾಗ ಇಂದ್ರ ಅಟ್ಟಹಾಸದಿಂದ ಮೆರಿತಾ ಇದ್ದ. ಅದ್ಯಾವ ಮಹಾಯಾಗ ನೋಡ್ಕೊಂತೀನಿ ಬಿಡಿ ಅಂದ. ಅದಾದ್ಮೇಲೆ ಹವಿಸ್ಸನ್ನು ಕೊಟ್ರು. ನೀವು ಹವಿಸ್ ಕೊಡಬೇಕು, ಇಷ್ಟು ಕೊಟ್ರೆ ನಾನು ಪರಿಪೂರ್ಣತೆ ಮಾಡ್ತೀನಿ ಅಂತ. ಸರಿ, ಇಂದ್ರನಿಗೆ ಬೇಕಾಗಿದ್ದ ಹವಿಸ್ಸನ್ನು ಕೊಟ್ರು, ವಾಯುಗೆ ಬೇಕಾಗಿರ್ತಕ್ಕಂಥ ಹವಿಸ್ಸನ್ನು ಕೊಟ್ರು, ಅಗ್ನಿಗೆ ಬೇಕಾಗಿರ್ತಕ್ಕಂಥ ಹವಿಸ್ ಕೊಟ್ರು. ಎಲ್ಲಾ ಕೊಟ್ಟರು ಸಹ ಅಂದ್ರೆ ಮೊದಲೇ ಲಂಚಗಳು ಕೊಟ್ಟ ಹಾಗೆ ಇದೆ ಅಲ್ಲ. ಹವಿಸ್ಸು ಅಂದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ಹೋಮ ಯಜ್ಞಾಧಿಕಾರಿಗಳಲ್ಲಿ ಹಾಕೋದು. ಸಪ್ತ ಋಷಿಗಳೆಲ್ಲ ಸಮಾನವಾಗಿ ನಿಂತಿದ್ದಾರೆ. ವಸಿಷ್ಠರು ಅಂದ್ರೆ ಸುಮ್ಮನೆನಾ? ಎಲ್ಲರೂ ಅನ್ಕೊಂಡಿದ್ರು ವಿಶ್ವಾಮಿತ್ರ ಬಹಳ ಕೋಪಿಷ್ಟ್ರು, ದೂರ್ವಾಸ ಮುನಿಗಳು ಬಹಳ ಕೋಪಿಷ್ಟ್ರು, ಭೃಗ ಮಹರ್ಷಿಗಳು ಬಹಳ ಕೋಪಿಷ್ಟ್ರು ಅಂತ. ಆದ್ರೆ ವಸಿಷ್ಠರಿಗೆ ಯಾವ ಕಾಲ ಕೋಪ ಬರ್ತಿರಲಿಲ್ಲ. ಬಂದರೆ ಸಾಕು ಇಡೀ ಜಗತ್ತು ಅಲ್ಲೋಲ ಕಲ್ಲೋಲ. ಯಾಕೆಂದ್ರೆ ಇಡೀ ಜಗತ್ತಲ್ಲಿ ಸಪ್ತ ಋಷಿಗಳಲ್ಲಿ ದೊಡ್ಡ ಗುರುಗಳಾಗಿರ್ತಕ್ಕಂಥ ಅಗಸ್ತ್ಯರು, ವಸಿಷ್ಠರಿಬ್ಬರೇ. ಅದಕ್ಕೆ ವಸಿಷ್ಠರಷ್ಟು ಶ್ರೇಷ್ಠತೆ ಇಡೀ ಜಗತ್ತಲ್ಲಿ ನಾ ಭೂತೋ ನ ಭವಿಷ್ಯತಿ. ಅಂಥ ಒಂದು ವಸಿಷ್ಠರು ಸಪ್ತಋಷಿ ಮಂಡಲಾಕಾರದಲ್ಲಿ ನಿಂತಾಗ ಸಪ್ತ ಋಷಿಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವ್ರು ಮೊದಲನೇ ಆಗಿರ್ತಕ್ಕಂಥ ಋಷಿ ಮುನಿಗಳಲ್ಲಿ ವಸಿಷ್ಠರು.
ಇವರು ಹಾಕಿರ್ತಕ್ಕಂಥ ಶಾಪದಲ್ಲಿ ಇಂದ್ರನಿಗೆ ಆ ದಿನದಿಂದ ಇವತ್ತಿನವರೆಗೂ ಎಲ್ಲ ದುಷ್ಕರ್ಮಿಗಳು ಕಲಿಯುಗದಲ್ಲಿ ನಶಿಸಿ ಹೋಗ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಲಂಚ ಅಂತಾರೋ, ಟೇಬಲ್ ಕೆಳಗಾಗ್ಲಿ ಟೇಬಲ್ ಮೇಲಾಗ್ಲಿ, ಇನ್ನೊಬ್ಬನ ಕೆಲಸ ಯಾವ ಕಾಲಕ್ಕೂ ಸರ್ಕಾರದಲ್ಲಿ ಹೋಗಿ ಮಾಡಿಸದೆ ಏನಾದರೂ ಪೆಂಡಿಂಗ್ ಕೇಸ್ ಅವ್ನು ಸ್ವಲ್ಪ ದುಡ್ಡು ಕೊಡ್ಲಿ ಅಂತ ಕೇಳ್ತಾರೋ, ಎಷ್ಟು ಜನ ನೀವುಗಳೆಲ್ಲ ಕಷ್ಟಪಟ್ಟು ಕೋರ್ಟ್ಗಳು ಹೋಗಿ ಆ ಕೇಸ್ಗಳು ಪೆಂಡಿಂಗ್ ಇಟ್ಟು ಕೆಳಗೆ ಲಂಚ, ಆ ಲಂಚ, ಈ ಲಂಚ ಅಂತ ಕೇಳಿದಿರೋ, ಮುಂದಕ್ಕೆ ಕೇಳ್ತಾ ಇರ್ತಿರೋ, ಎಲ್ಲರೂ ನೆಗೆದು ಬಿದ್ದು ಹೋಗ್ತಾರೆ. ಜಪವನ್ನ ಒಂದೊಂದು ಚಾಮುಂಡೇಶ್ವರಿಗೆ ನೀವು ಸ್ಮರಣೆ ಮಾಡ್ಕೋಬೇಕಾದ್ರೆ ಓಂ ಶ್ರೀಂ ಚಾಮುಂಡಾಯ ನಮಃ, ಓಂ ಶ್ರೀಂ ಚಾಮುಂಡಾಯ ನಮಃ, ಓಂ ಶ್ರೀಂ ಚಾಮುಂಡಾಯ ನಮಃ ಅನ್ಕೋಬೇಕು. ಅಂದ್ರೆ ಓಂ ಅನ್ನೋದು ಮೊದಲು ಹಾಕೋಬೇಕು, ಅವಳ ಹೆಸರು ಚಾಮುಂಡೇಶ್ವರಿನ ಮಧ್ಯ ಹಾಕೋಬೇಕು, ಶ್ರೀಂ ಅನ್ನೋದು ಮಧ್ಯಕ್ಕೆ ಕೊನೆ ಭಾಗದಲ್ಲಿ ಹಾಕೋಬೇಕು, ನಮಃ ಅನ್ನೋದನ್ನ ಕೊನೆ ಭಾಗದಲ್ಲಿ ಹಾಕೋಬೇಕು. ಈ ರೀತಿ ಆ ಜಪವನ್ನ ಒಂದೊಂದಾಗಿ ಮಾಡ್ಕೋಬೇಕು. ಅದಾದ್ಮೇಲೆ ಕನ್ಯಾಕುಮಾರಿ ಬರ್ತಾಳೆ ಅಂತ ಇಟ್ಕೊಳ್ಳಿ. ಕನ್ಯಾಕುಮಾರಿ ಓಂ ಶ್ರೀಂ ಕನ್ಯಾಕುಮಾರಿ ನಮಃ, ಓಂ ಶ್ರೀಂ ಕನ್ಯಾಕುಮಾರಿ ನಮಃ, ಓಂ ಶ್ರೀಂ ಕನ್ಯಾಕುಮಾರಿ ನಮಃ ಅಂತ ಹೇಳ್ಕೋಬೇಕು. ಹೀಗೆ ಆ 9 ದುರ್ಗೆಯರು ಏನು ಬರ್ಕೊಂಡಿದ್ದೀರಾ ಪೆನ್ನು ಪೇಪರ್ ತಗೊಂಡು, ದಯವಿಟ್ಟು ಹೇಳ್ತೀನಿ, ಆ ಸ್ಥಳದಿಂದ ನಿಮ್ಮ ರಕ್ಷಣೆಗೆ ನಿಂತ್ಕೊಂತಾಳೆ. ಇನ್ನು ರಕ್ಷಣೆ ಜೊತೆಗೆ ಏನೇನು ಮಾಡ್ತಾರೆ ಎಲ್ಲ ವಿವರ ತಿಳಿಸ್ಕೊಡ್ತೀನಿ. ಆಟ ಆಡೋ ಆಟ ಎಲ್ಲ ಮುಗಿದೋಯ್ತು. ಇನ್ನೇನಿದ್ರು ಜವಾಬ್ದಾರಿ, ಧರ್ಮ, ಲೋಕ ಕಲ್ಯಾಣಾರ್ಥ, ದುಷ್ಟರ ಧ್ವಂಸ. ಅದಕ್ಕೋಸ್ಕರ ನೀವೆಲ್ಲ ಕಾತರದಿಂದ ಕಾಯ್ತಕ್ಕಂಥ ವಿಚಾರಗಳನ್ನ ಅಷ್ಟಷ್ಟು ಮಾತಾಡೋಣ. ಮಿತ್ತಿ ದೇವಿಯ ಮಾತಾಡ್ತಾರೆ.